ಯಾಕಂದ್ರೆ ನಾವು ಓದ್ಬೇಕಾದ್ರೆ ಸೀಕಾರ ಅಂತ ಕೊಡ್ತಾ ಇದ್ರು, ಮಧ್ಯಾಹ್ನ ಉಪ್ಪಿಟ್ಟು ಕೊಡ್ತಿದ್ರು. ಅದನ್ನ ತಿನ್ನಕ್ಕಾಗಿನೇ ನಾವು ಶಾಲೆಗೆ ಹೋಗ್ತಾ ಇದ್ವಿ. ನಾವು ಆಗಿನ ಪರಿಸ್ಥಿತಿಗಳು ಹಂಗಿದ್ವು. ನಾವು ಓದಕ್ಕಾಗಲ್ಲ, ಈಗಾಗಲೇ ಏಜ್ ಬಾರ್ ಆಯ್ತು ನಮ್ದು, ಓದಕ್ಕಾಗಲ್ಲ. ಈಗ ಓದುವ ಟೈಮ್ನಾಗೆ ಓದಬೇಕು. ನಾವು ಓದೋಣ ಅಂದರೆ ನಮ್ಮಲ್ಲಿ ಆ ಸವಲತ್ತು ಇರಲಿಲ್ಲ. ಮನೆ ಪರಿಸ್ಥಿತಿನೂ ಹಂಗೆ. ಅವಾಗೆಲ್ಲಿ ದೊಡ್ಡರಾದ್ರಪ್ಪ ಅಂದ್ರೆ ಮನೆಯ ಶಾಲೆ ಬಿಡಿಸ್ಬಿಡ್ತಿದ್ರು ಅವಾಗ. ಆಮೇಲೆ ಇನ್ನೊಂದು ಮಕ್ಳಿಗೆ ನಾನು ಹೇಳೋದಂದ್ರೆ, ನೀವು ಮೊಬೈಲ್ನ ಜಾಸ್ತಿ ನೋಡ್ಬೇಕು. ಮೊಬೈಲ್ ಒಳ್ಳೇದಕ್ಕೂ ಐತಿ, ಕೆಟ್ಟದಕ್ಕೂ ಐತಿ. ಏನು ಸರ್ ಇವತ್ತು ವಿಶೇಷ ಕಾರ್ಯಕ್ರಮ? ಸ್ನೇಹಿತರಾದಂಥ ಹಾಗೂ ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಅಬ್ಬು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಾವು ಆದರ್ಶ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದ ಇಬ್ಬರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಒಂದು ದತ್ತು ತಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಹೇಳಿದ್ರಿ. ಏನು ಸರ್ ಅದು ವಿಶೇಷ? ಏನಿಲ್ಲ, ನಮ್ಮ ಅದೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಬ್ಬ ಬಡ ಕುಟುಂಬದ ಮಕ್ಕಳು ಏನಿರ್ತಾರೋ, ಯಾರು ಹೆಚ್ಚಿನ ಮಟ್ಟದಲ್ಲಿ ವಿದ್ಯಾಭ್ಯಾಸದಲ್ಲಿ ಇದಿರ್ತಾರೋ ಅಂಥ ಒಂದು ವಿದ್ಯಾರ್ಥಿಗಳನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಶ್ರಮಪಟ್ಟುಕೊಂಡು ಅವರಿಗೆ ಪ್ರಥಮ ವರ್ಷ ಮತ್ತು ದ್ವಿತೀಯ PUCಗೆ ಏನು ಅವರಿಗೆ ಆರ್ಥಿಕವಾಗಿ ಸಹಾಯ ಮತ್ತು ಸಹಕಾರ ಬೇಕು ಅದಕ್ಕೆಲ್ಲ ರೀತಿಯಿಂದ ನಾವು ಹೊಣೆಯನ್ನು ತಗೊಂತೀವಿ ಅಂತಕ್ಕಂಥ ಮಾತನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ. ಕರ್ನಾಟಕದಲ್ಲಿ ಯಾವುದಾದ್ರೂ ಕಾಲೇಜ್ಗೆ ಆದರೂ ನೀವು ಅಡ್ಮಿಷನ್ ಮಾಡಿಸ್ತೀರಾ? ಅದು ಎಲ್ಲೇ ಓದಿದ್ರು ಸತಿಗೂ ಅದಕ್ಕೆ ಸಹಕಾರ ಮಾಡ್ತೀವಿ. ಶರಣಪ್ಪ ಸರ್, ಏನು ಇವತ್ತು ಕಾರ್ಯಕ್ರಮ ವಿಶೇಷ? ನನ್ನ ಗೆಳೆಯ ಹುಟ್ಟುಹಬ್ಬದಿಂದ 37 ವರ್ಷ ಕಂಪ್ಲೀಟ್ ಆಗಿ 38ನೇ ಹುಟ್ಟುಹಬ್ಬದ ಅಂಗವಾಗಿ ನಾವು ಆಚರಿಸ್ಕೊಳ್ತಾ ಇದ್ದೀವಿ. ಓಕೆ. ಇವತ್ತು ಆದರ್ಶ ಸ್ಕೂಲ್ನಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ದತ್ತು ತಗೊಂಡು ಅಂತಂದು ಹೇಳಿದ್ರಿ. ಏನು ಸರ್ ಅದು ವಿಶೇಷ? ನಮ್ಮ ಗೆಳೆಯನ ಅಬ್ಬು ನೂರ್ ಮೊಹಮ್ಮದ್ ಅಂತಂದೇಳಿ ಗೆಳೆಯನ ನೆನಪಿಗೋಸ್ಕರ ನಾವು 2 ಮಕ್ಕಳನ್ನ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಅವರಿಗೆ ಏನು ಅವ್ರು ಎಲ್ಲಿ ಸೆಕೆಂಡ್ ಇಯರ್ ವಿದ್ಯಾಭ್ಯಾಸಕ್ಕೆ ಫಸ್ಟ್ ಇಯರ್ಗೆ ಏನಾಗುತ್ತೆ ಅದು ಆಗಿ ಹೋಗೋ ಖರ್ಚುಗಳನ್ನು ನಾವೇ ಬರ್ಸ್ತೀವಿ. ಇಂಥ ಕಾರ್ಯಕ್ರಮಗಳು ಭಾಳಷ್ಟು ವಿರಳ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದು. ಈ ಮನಸ್ಸುಗಳಿದೆಯಲ್ಲ, ಅಂಥ ಮನಸ್ಸುಗಳು ಬಹಳ ಕಡಿಮೆ. ಅಂಥವರಲ್ಲಿ ಅಮ್ಮ ಸಂಸ್ಥೆಯ ನಮ್ಮ ಶಹೀರಾ ಬಾನು ಆಗಿರ್ಬೋದು, ನಮ್ಮ ಅಬ್ಬು ಆಗಿರ್ಬೋದು, ಎಲ್ಲಿ ನೋವಿದೆ, ಎಲ್ಲಿ ಕಷ್ಟಗಳಿದೆ, ಅಲ್ಲಿ ಆ ಸಮರ್ಪಣಾ ಮನೋಭಾವನೆ ಇದೆಯಲ್ಲ, ಅಂಥವರು ವಿರಳ. ನಾನು ಪದೇ ಪದೇ ಎಥಿಕ್ಸ್ನಲ್ಲಿ ಹೇಳ್ತಾನೇ ಇರ್ತೀನಿ. ಎಥಿಕ್ಸ್ ನೀತಿಶಾಸ್ತ್ರದಲ್ಲಿ ಹೇಳ್ತಾ ಇರುತ್ತೆ, ಎಲ್ಲರನ್ನ ಹುಡುಕಿಕೊಂಡು ಬರುತ್ತೆ, ಆದರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ಳುತ್ತೆ, ಅಂಥವರಲ್ಲಿ ಒಬ್ಬರು. ಹಾಗಾಗಿ ದೇವರು ಅವರಿಗೇನು ಐಶ್ವರ್ಯ ಬೇಕಿಲ್ಲ, ಆರೋಗ್ಯ, ಅವರ ಮಕ್ಕಳ, ಅವರ ಕುಟುಂಬ ಅವಿಭಕ್ತ ಕುಟುಂಬ. ಹಾಗಾಗಿ ನೀವೆಲ್ಲ ಅಪರಿಚಿತರು ಅಲ್ಲ, ಎಲ್ಲರಿಗೂ ಪರಿಚಿತರು ಯಾರು? ಅಬ್ಬು ಮತ್ತು ಅಮ್ಮ ಸಂಸ್ಥೆ. ಹಾಗಾಗಿ ಅಮ್ಮ ಸಂಸ್ಥೆ ಎಲ್ಲ ಸದಸ್ಯರು ಬಂದಿದ್ದಾರೆ. ನಮ್ಮ ಆತ್ಮೀಯರು, ಮಿತ್ರರು, ನಮ್ಮ ಇಮ್ತಿಯಾಜ್ ಆಗಿರ್ಬೋದು, ಭಾಳಷ್ಟು ಕೊಡುಗೈ ದಾನಿಗಳು ನೋಡ್ರಿ. ಭಾಳಷ್ಟು ಶ್ರೀಮಂತರು ಇರ್ತಾರ, ಕೊಡೋ ಮನಸ್ಸುಗಳಿರಲ್ಲ. ಮನಸ್ಸುಗಳು ಬೇಕು. ಅಮ್ಮ ಇಲ್ಲಂದ್ರೆ ತಗೊಂಡು ಏನು ಮಾಡ್ತೀರಾ? ಆ ಮನಸ್ಸಿದೆಯಲ್ಲ, ಅಂಥವರಲ್ಲಿ ಕೆಲವೊಬ್ಬರು ಇರ್ತಾರೆ. ಅದಕ್ಕೆ ದೇವರು ತುಂಬಿದ ಕೂಡ ತೊಳ್ಕೋದಿಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ತುಂಬಿದ ಕೂಡ ತೊಳ್ಕೋದಿಲ್ಲ ಅಂಥವ್ರು. ಹಾಗಾಗಿ ಅವರು ನಮ್ಗೆ ಕೇಳಿದರು, ಇವತ್ತು ನನ್ನ ಹುಟ್ಟುಹಬ್ಬದ ಏನಾದರೂ ಒಂದು ಶಾಲೆ ಮಾಡೋಣ ಅಂದಾಗ ನಮ್ಮ ವಾಯ್ದವರು ಹೇಳಿದರು, ಇಲ್ಲ ವೈದ್ಯಕೀಯ ತಪಾಸಣೆ ಮಾಡೋಣ, ಮಕ್ಕಳು ಎಲ್ಲ ಮಕ್ಕಳಿಗೆ 450 ಮಕ್ಕಳನ್ನು ಕೂಡ ನಾವು ತಪಾಸಣೆ ಮಾಡ್ಸೋಣ. ಅಲ್ಲೇನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಕೂಡ ಅದಕ್ಕೆ ನಾವು ಕೂಡ ಎಲ್ಲ ವೆಚ್ಚವನ್ನು ಭರಿಸಿ ಅವರ ಆರೋಗ್ಯದ ಕಡೆ ನಾವು ಕೂಡ ಕೈ ಜೋಡಿಸ್ತೀವಿ ಅನ್ನೋ ಆ ಮನೋಭಾವನೆ ಇದೆಯಲ್ಲ, ಅದಕ್ಕೆ ಆಡ್ಸೋದು. ನೋಡಿ, ಅವರೆಲ್ಲ ನಮ್ಮ ಅಮ್ಮ ಸಂಸ್ಥೆಯವರು ಹೇಳಿದರು, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀವಿ ಅದಕ್ಕೆಲ್ಲ ನಾವು ಹೊಗಳಿಸ್ಕೊಳ್ಳೋದಿಲ್ಲ ಅಂತೇಳಿ. ನಾವು ಅಂಥವ್ರು ಭಾಳ ಕಡಿಮೆ ರೀ. ನಾನು ಯಾರೊಬ್ಬರು ಹೇಳಿದರು, ನಾನು ಕೊಡ್ತಾ ಇದ್ದೇನೆ, ಅದು ಹೆಸರು ಬರೆಸ್ರಿ ಅಂತ ಹೇಳಿದರು. ಹೆಸರಿನಲ್ಲಿ ಏನಿದೆ ಅಲ್ವಾ? ಹೆಸರು ಏನು ಮಾಡ್ತಾರೆ ತಗೊಂಡು? ಆ ಮನೋಭಾವನೆ ಇದೆಯಲ್ಲ, ಅದು ಭಾಳ ದೊಡ್ಡದು. ಅದೇ ರೀತಿಯಾಗಿ ನಮ್ಮ ಶಾಲೆಗೆ ತಪಾಸಣೆ ಜೊತೆಗೆ ಹಾಗೂ ಅಮ್ಮ ಟ್ರಸ್ಟ್ ವತಿಯಿಂದ ಅವರ ತಾಯಿಯವರು ಬಂದಿದ್ದಾರೆ. ಆ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ
ಪದಗಳೇ ಸಾಲದು ನಮಗೆ. ಯಾಕಂದರೆ ನಾನು ಕೂಡ ಇಲ್ಲಿ ರಾಮನಗರ ಹೈಸ್ಕೂಲ್ STMC ಅಧ್ಯಕ್ಷ ಇದ್ದೀನಿ. ಆ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಪ್ರತಿಯೊಬ್ಬರು ಬಡ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆ ಟೈ, ಬೆಲ್ಟು, ಇನ್ನೂ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಮಹಾನ್ ತಾಯಿ ಅಂದರೆ ನಮ್ಮ ಬಾನಮ್ಮ ಅಮ್ಮನವರು. ಯಾಕಂದರೆ ಅವರು ದಾನದಲ್ಲಿ ಶ್ರೇಷ್ಠ ದಾನ ಅಂದರೆ ಶಾಲಾ ಮಕ್ಕಳಿಗೆ ದಾನ ಮಾಡೋದು ಅವರ ಗುಣ. ಯಾಕಂದರೆ ಅವರು ಬಡವರು ಅಂದ ತಕ್ಷಣವೇ ಅವರು ತಮ್ಮ ಸೇವೆಗೆ ಮುಂದಾಗ್ತಾರೆ. ಯಾಕಂದರೆ ಅಂಥ ಅಮ್ಮನವ್ರು ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ. ಹಾಗೂ ಅವರ ಮಗ ಆಗಲಿ ಅದೇ ರೀತಿ ಅಬ್ಬು ಅಣ್ಣ ಪ್ರತಿಯೊಂದು ಬಡವ್ರ ಕೆಲಸ ಏನೇ ಇರಲಿ ಜಾತಿ ಭೇದ ಭಾವ ಮತ್ತು ಕೆಲಸ ಮಾಡುವಂಥ ವ್ಯಕ್ತಿ ನಮ್ಮ ಅಬ್ಬು ಅಣ್ಣನವರು. ಅವರು ಕೂಡ ಯಾವುದೇ ಇದ್ರೂ ಕೂಡ ನಮ್ಮ ಶಾಲೆಗಳಿಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ಅಂಥ ವ್ಯಕ್ತಿಯ ಹುಟ್ಟುಹಬ್ಬ ಇವತ್ತು ಈ ರೀತಿಯಲ್ಲಿ ಆರೋಗ್ಯ ಕ್ಯಾಂಪ್ ಮಾಡಿ ಇನ್ನೂ ಅನೇಕ ಅವರು ಪ್ರತಿಯೊಂದು ವಿಶೇಷ ಇರುತ್ತೆ ಅವರ ಹುಟ್ಟುಹಬ್ಬಗಳಲ್ಲಿ. ಮೊನ್ನೆ ಅವರು 2 ಅವಳಿ ಜವಳಿ ಮಕ್ಕಳಾದರು. ಅವರು ಕೂಡ ಸಾಕಷ್ಟು ಗಿಡಗಳನ್ನು ಕೊಟ್ಟಿದ್ರು ಅವತ್ತು. ಇಂಥ ಒಳ್ಳೆಯ ವ್ಯಕ್ತಿ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ. ಸರ್, ಇವತ್ತು ಆದರ್ಶ ಸ್ಕೂಲ್ನಲ್ಲಿ ಏನು ವಿಶೇಷ ಕಾರ್ಯಕ್ರಮ? ಆದರ್ಶ ಸ್ಕೂಲಲ್ಲಿ ನಮ್ಮ ಅಬ್ಬು ಬ್ರದರ್ ಅವ್ರದ್ದು ಹುಟ್ಟಿದಬ್ಬ ಇತ್ತು. ಆ್ಯಕ್ಚುಲಿ ನನಗೆ ಅದಕ್ಕಿಂತ ಮುಂಚೆ ಕೇಳಿದರು, ಈ ಥರ ಮಾಡ್ಬೇಕಂತ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅವನು ಅವ್ರಿಗೆ ಫಸ್ಟ್ ಸಜೆಷನ್ ಕೊಟ್ಟಿದ್ದು ನಮ್ಮ ಆದರ್ಶ ಶಾಲೆ ನಾವು ಫಸ್ಟ್ ಅವ್ರು ಆಯ್ಕೆ ಮಾಡ್ಕೊಂಡ್ರು. ಅದಕ್ಕೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಅದು ಆದ ತಕ್ಷಣ ನಾನು ಕೃಷ್ಣ ಸರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆ ಅಬ್ಬು ಅವ್ರ ಬರ್ಡೇಗೆ ನಾವು ಹಿಂಗೆ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಜೊತೆಗೆ ನಾವೇನು ಔಷಧಿ ಸಂಘದ ಅಧ್ಯಕ್ಷ ಇವರು ನಮ್ಮ ತಾಲೂಕು ಮೆಡಿಕಲ್ ಸಂಘದ ಕಡೆಯಿಂದ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಇವರಿಗೆ. ಅದೇ ಥರ ಇಲ್ಲಿ ನಾವು ಕ್ಯಾಂಪ್ ಮಾಡಿದ್ವಿ. ಕಾರ್ಯಕ್ರಮ ಮೇನ್ ರೂವಾರಿ ಅಂದರೆ ನಮ್ಮ ಅಬ್ಬು ಅವರು. ಯಾಕಂದರೆ ಎಲ್ಲರೂ ಬರ್ಡೇ ಮಾಡ್ತಾರೆ, ಬರ್ಡೇ ನಾವು ಮಾಡ್ಕೊಂಡಿದ್ದೀವಿ ಮೊದಲೆಲ್ಲ. ಇದೊಂಥರ ವಿಭಿನ್ನವಾಗಿತ್ತು. ಅದು ಇದಕ್ಕಿಂತ ಮುಂಚೆ ಅವ್ರ ಮಕ್ಕಳು ಬರ್ಡೇ ಮಾಡಿದ್ರೆ ಭಾಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾನೊಬ್ಬ ಗ್ರೀನ್ ಎಚ್ ತಂಡದ ಸದಸ್ಯನಾಗಿ ಇವರು ಫಂಕ್ಷನಿಗೆ ಹೋಗಿದ್ದೆ. 5,000 ಸಸಿಗಳು ಕೊಟ್ಟರು. ಅದಕ್ಕೆ ನಾನು ನಮ್ಮ ಗ್ರೀನ್ HB ತಂಡದ ಪರವಾಗಿ ಹಾಗೂ ನಮ್ಮ ತಾಲೂಕು ಔಷಧ ವರ್ತಕರ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೂ ನಮ್ಮ ಅಡ್ವಾನ್ಸ್ ಆಗಿ ನಾಳೆ ಬರ್ಡೇ ಇದೆ ಅವ್ರದ್ದು, ಹೀಗೆ 100 ಕಾಲ ಬಾಳಲಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ